ಸರ್ಕಾರದ ಬೇಜವಾಬ್ದಾರಿ, ಪೊಲೀಸ್ ಇಲಾಖೆ ಭದ್ರತಾ ವೈಫಲ್ಯ ಇದೆಲ್ಲಾ ವಿಚಾರ ಕೂಡ ಚರ್ಚೆ ಆಗ್ತಲೇ ಇದೆ. ಆದ್ರೆ ಆರ್ಸಿಬಿ ಅಭಿಮಾನಿಗಳ ಅತಿರೇಕದ ವರ್ತನೆ ಕೂಡ ಇಲ್ಲಿ ನಾವು ಮಾತನಾಡಲೇಬೇಕು. ಆರ್ಸಿಬಿ ಆಟಗಾರರನ್ನ ನೋಡಬೇಕು ಅನ್ನೋ ಕಾತರ. ಹೀಗಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಮುಗಿಬಿದ್ದಿದ್ರು ಜನ. ಆ ದೃಶ್ಯಗಳು ಕೂಡ ಬಹಳ ವೈರಲ್ ಆಯಿತು. ಇನ್ಫ್ಯಾಕ್ಟ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮೇಲೆ ಕೂತಿದ್ದ ಆರ್ಸಿಬಿ ಆಟಗಾರರು ಕೂಡ ಗಮನಿಸಿದ್ರು ಈ ದೃಶ್ಯವನ್ನು. ವಿಧಾನಸೌಧದ ಮುಂದಿದ್ದ ಮರವನ್ನ ಏರಿ ಕೂತಿದ್ರು ಆರ್ಸಿಬಿ ಅಭಿಮಾನಿಗಳು. ವಿಧಾನಸೌಧದ ಮುಂಭಾಗದಲ್ಲಿದ್ದ ಮರಗಳನ್ನ ಏರಿದ್ರು ಅಭಿಮಾನಿಗಳು. ಮರಗಳಿಗೆ ಹಾನಿಯಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ಈಗ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ಈ ಬಗ್ಗೆ ದೂರು ಕೂಡ ನೀಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ದೂರು ನೀಡಲಾಗಿದೆ. ಗಿಡ ಮರಗಳು ಡ್ಯಾಮೇಜ್ ಆಗಿದೆ. ಇದರ ಬಗ್ಗೆ ಸಿಡಿ ಸಮೇತ ದೂರನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮರಗಳನ್ನು ಏರಿದ್ರು, ಕಾಂಪೌಂಡ್ ಹತ್ತಿದ್ರು, ಗೇಟ್ಗಳನ್ನ ತಳ್ಳಾಡಿದ್ರು, ಬ್ಯಾರಿಕೇಡ್ಗಳನ್ನ ತಳ್ಳಾಡಿದ್ರು ಅಭಿಮಾನಿಗಳು. 18 ವರ್ಷಗಳ ನಂತರ ಆರ್ಸಿಬಿ ಕಪ್ ಗೆದ್ದಿದೆ. ಹೀಗಾಗಿ ಆ ಕಪ್ ಗೆದ್ದ ಸಂಭ್ರಮವನ್ನ, ಆಟಗಾರರನ್ನ ನೋಡಬೇಕು ಅನ್ನೋ ಕಾತರತೆ. ಆದ್ರೆ ತಾವೊಬ್ಬ ನಾಗರಿಕರು ಅನ್ನೋದನ್ನು ಮರೆತು ತಮ್ಮ ಜೀವಕ್ಕಿರುವ ಸೇಫ್ಟಿ ಬಗ್ಗೆ ಕೂಡ ಯೋಚನೆಯನ್ನ ಬಿಟ್ಟು ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಕೇವಲ ತಮಗೆ ತಾವು ಹಾನಿ ಮಾಡಿಕೊಂಡದ್ದು ಮಾತ್ರವಲ್ಲ, ವಿಧಾನಸೌಧದ ಆವರಣದಲ್ಲಿದ್ದಂತಹ ಕಬ್ಬನ್ ಪಾರ್ಕಿಗೆ ಸಂಬಂಧಪಟ್ಟಂತಹ ಮರ ಗಿಡಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸುತ್ತಿದ್ದೀರಿ, ಮತ್ತೊಂದು ಕಡೆಯಲ್ಲಿ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನೀಡಿರುವ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿಜ ನೋಡಿ, ಪ್ರಾಣಕ್ಕೆ ಹಾನಿ ಆಯಿತು, ಅನೇಕರು ಗಾಯಗೊಂಡ್ರು. ನಾವು ಅದ್ರ ಬಗ್ಗೆ ಮಾತನಾಡ್ತಾನೆ ಇದ್ದೇವೆ 4ನೇ ತಾರೀಕಿನಿಂದಲೂ ಕೂಡ. ಆದ್ರೆ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ಕೆಲ ಪ್ರಾಪರ್ಟಿಗಳಿಗೆ ಡ್ಯಾಮೇಜ್ ಆಗಿದೆ. ಪಬ್ಲಿಕ್ ಪ್ರಾಪರ್ಟಿ, ಅದು ಸಾರ್ವಜನಿಕರ ಸ್ವತ್ತು. ಗಿಡ ಮರಗಳಿಗೆ ಹಾನಿಯಾಗಿದೆ. ಇದೀಗ ಆ ವಿಚಾರಕ್ಕೂ ದೂರು ದಾಖಲಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆರ್ಸಿಬಿ ಅಭಿಮಾನಿಗಳು ವಿಧಾನಸೌಧ ಮುಂಭಾಗದಲ್ಲೇ ಬಂದಿದ್ರು ಮತ್ತು ನಮ್ಮ ನೆಚ್ಚಿನ ತಂಡದ ಅದರ ವಿರಾಟ್ ಕೊಹ್ಲಿ ಆಯ್ತು ಹಲವಾರು ಸದಸ್ಯರ ನೋಡಲು ಒಂದ್ ಕಡೆ ಗಿಡ ಮರಗಳು ಏರಿದ್ರು, ಒಂದ್ ಕಡೆ ಆ ಕಾಂಪೌಂಡ್ ಏರಿದ್ರು, ಒಂದ್ ಕಡೆ ಹೈಕೋರ್ಟ್ ಕಟ್ಟಡ ಸಹ ಏರಿದ್ರು. ಅದಲ್ಲದೆ ಕಬ್ಬನ್ ಪಾರ್ಕ್ ಇಂದ ಗೇಟ್ ಹಾರಿ ತುಂಬಾ ಮರಗಳು ಡ್ಯಾಮೇಜ್ ಆಗಿದೆ. ಮತ್ತೊಂದ್ ಕಡೆ ನೆಲಮಟ್ಟದ ಗಿಡಗಳು ಸಹ ಹಾಳಾಗಿವೆ ಅಂತ ಒಂದ್ ಕಡೆ ಇದೀಗ ವಾಕರ್ ಅಸೋಸಿಯೇಷನ್ ಅವರು ಅಧ್ಯಕ್ಷರು ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಸಹ ಕೊಡ್ತಿದ್ರೆ ಸಿಡಿ ಮಾಡಿ ಮುಖಾಂತರ, ಅಂದ್ರೆ ಸಿಡಿಯಲ್ಲಿ ಚಿತ್ರೀಕರಣ ಯಾವತ್ತ ಘಟನೆ ಏನಾಯ್ತು, ಏನೆಲ್ಲ ಡ್ಯಾಮೇಜ್ ಆಗಿದೆ, ಆ ಗಿಡಗಳನ್ನ ಹತ್ತಿದ್ರು, ಯಾರೆಲ್ಲ ಹತ್ತಿದ್ರು ಎಲ್ಲವನ್ನ ಒಂದು ಸಿಡಿ ಮುಖಾಂತರ ಪೊಲೀಸರಿಗೆ ಒಂದ್ ಕಡೆ ಮಾಹಿತಿ ಜೊತೆಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಅಂದ್ರೆ ಒಂದ್ ಕಡೆ ಆರ್ಸಿಬಿ, ಮತ್ತೊಂದ್ ಕಡೆ ಡಿಎನ್ಎ ಸಂಸ್ಥೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿ, ಅದಲ್ಲದೆ ಕೆಎಸ್ಸಿಎ ವಿರುದ್ಧ ಅದರಲ್ಲಿ ಮೆನ್ಷನ್ ಮಾಡಿದರೆ ಇವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಯಾಕಂದ್ರೆ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಇವರು ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದ ಗಿಡ ಮರಗಳೆಲ್ಲ ನಾಶ ಆಗಿವೆ. ಸಾಕಷ್ಟು ಪ್ರಮಾಣದಲ್ಲಿ ಗಿಡ ಮರಗಳು, ನೆಲಮಟ್ಟದ ಗಿಡಗಳನ್ನು ನಾಶ ಮಾಡಿದರೆ ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಸಾಕಷ್ಟು ಕಬ್ಬನ್ ಪಾರ್ಕಿಗೆ ಬರ್ತಾರೆ. ಅದಲ್ಲದೆ ಕಬ್ಬನ್ ಪಾರ್ಕ್ ಗೇಟ್ ಬಂದಿದ್ರು ಸಹ ಸಾಕಷ್ಟು ಜನ ಗೇಟ್ ಹಾರಿ ಗಿಡಗಳನ್ನ ಹತ್ತಿ ಅಲ್ಲಿ ಕೊಂಬೆಗಳನ್ನ ಮುರಿದು ಮೇಲೆತ್ತುವ ಕೆಲಸ ಆಗಿದೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಒಂದು ಕಡೆ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರು ಕಂಪ್ಲೇಂಟ್ ನಲ್ಲಿ ದೂರಿನಲ್ಲಿ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸರ್ಕಾರದ ಬೇಜವಾಬ್ದಾರಿ, ಪೊಲೀಸ್ ಇಲಾಖೆ ಭದ್ರತಾ ವೈಫಲ್ಯ ಇದೆಲ್ಲಾ ವಿಚಾರ ಕೂಡ ಚರ್ಚೆ ಆಗ್ತಲೇ ಇದೆ. ಆದ್ರೆ ಆರ್ಸಿಬಿ ಅಭಿಮಾನಿಗಳ ಅತಿರೇಕದ ವರ್ತನೆ ಕೂಡ ಇಲ್ಲಿ ನಾವು ಮಾತನಾಡಲೇಬೇಕು. ಆರ್ಸಿಬಿ ಆಟಗಾರರನ್ನ ನೋಡಬೇಕು ಅನ್ನೋ ಕಾತರ. ಹೀಗಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಮುಗಿಬಿದ್ದಿದ್ರು ಜನ. ಆ ದೃಶ್ಯಗಳು ಕೂಡ ಬಹಳ ವೈರಲ್ ಆಯಿತು. ಇನ್ಫ್ಯಾಕ್ಟ್ ವಿಧಾನಸೌಧದ ಗ್ರ್ಯಾಂಡ್ ಸ್ಟೇರ್ಸ್ ಮೇಲೆ ಕೂತಿದ್ದ ಆರ್ಸಿಬಿ ಆಟಗಾರರು ಕೂಡ ಗಮನಿಸಿದ್ರು ಈ ದೃಶ್ಯವನ್ನ. ವಿಧಾನಸೌಧದ ಮುಂದಿದ್ದ ಮರವನ್ನ ಏರಿ ಕೂತಿದ್ರು ಆರ್ಸಿಬಿ ಅಭಿಮಾನಿಗಳು. ವಿಧಾನಸೌಧದ ಮುಂಭಾಗದಲ್ಲಿದ್ದ ಮರಗಳನ್ನ ಏರಿದ್ರು ಅಭಿಮಾನಿಗಳು. ಮರಗಳಿಗೆ ಹಾನಿಯಾಗಿದೆ. ಕಬ್ಬನ್ ಪಾರ್ಕ್ನ ಗಿಡಗಳಿಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ಈಗ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ಈ ಬಗ್ಗೆ ದೂರು ಕೂಡ ನೀಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ದೂರು ನೀಡಲಾಗಿದೆ.
ಗಿಡ ಮರಗಳು ಡ್ಯಾಮೇಜ್ ಆಗಿದೆ. ಇದ್ರ ಬಗ್ಗೆ ಸಿಡಿ ಸಮೇತ ದೂರನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮರಗಳನ್ನು ಏರಿದ್ರು, ಕಾಂಪೌಂಡ್ ಹತ್ತಿದ್ರು, ಗೇಟ್ಗಳನ್ನ ತಳ್ಳಾಡಿದ್ರು, ಬ್ಯಾರಿಕೇಡ್ಗಳನ್ನ ತಳ್ಳಾಡಿದ್ರು ಅಭಿಮಾನಿಗಳು. 18 ವರ್ಷಗಳ ನಂತರ ಆರ್ಸಿಬಿ ಕಪ್ ಗೆದ್ದಿದೆ. ಹೀಗಾಗಿ ಆ ಕಪ್ ಗೆದ್ದ ಸಂಭ್ರಮವನ್ನ ಆಟಗಾರರನ್ನ ನೋಡಬೇಕು ಅನ್ನೋ ಕಾತರತೆ. ಆದ್ರೆ ತಾವೊಬ್ಬ ನಾಗರಿಕರು ಅನ್ನೋದನ್ನು ಮರೆತು ತಮ್ಮ ಜೀವಕ್ಕಿರುವ ಸೇಫ್ಟಿ ಬಗ್ಗೆ ಕೂಡ ಯೋಚನೆಯನ್ನ ಬಿಟ್ಟು ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಕೇವಲ ತಮಗೆ ತಾವು ಹಾನಿ ಮಾಡಿಕೊಂಡದ್ದು ಮಾತ್ರವಲ್ಲ, ವಿಧಾನಸೌಧದ ಆವರಣದಲ್ಲಿದ್ದಂತಹ ಕಬ್ಬನ್ ಪಾರ್ಕಿಗೆ ಸಂಬಂಧಪಟ್ಟಂತಹ ಮರ ಗಿಡಗಳಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸುತ್ತಿದ್ದೀರಿ, ಮತ್ತೊಂದು ಕಡೆಯಲ್ಲಿ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನೀಡಿರುವ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿಜ ನೋಡಿ, ಪ್ರಾಣಕ್ಕೆ ಹಾನಿ ಆಯಿತು, ಅನೇಕರು ಗಾಯಗೊಂಡ್ರು, ನಾವು ಅದ್ರ ಬಗ್ಗೆ ಮಾತನಾಡ್ತಾನೆ ಇದ್ದೇವೆ 4ನೇ ತಾರೀಕಿನಿಂದಲೂ ಕೂಡ. ಆದ್ರೆ ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ಕೆಲ ಪ್ರಾಪರ್ಟಿಗಳಿಗೆ ಡ್ಯಾಮೇಜ್ ಆಗಿದೆ. ಪಬ್ಲಿಕ್ ಪ್ರಾಪರ್ಟಿ, ಅದು ಸಾರ್ವಜನಿಕರ ಸ್ವತ್ತು, ಗಿಡ ಮರಗಳಿಗೆ ಹಾನಿಯಾಗಿದೆ. ಇದೀಗ ಆ ವಿಚಾರಕ್ಕೂ ದೂರು ದಾಖಲಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಆರ್ಸಿಬಿ ಅಭಿಮಾನಿಗಳು ವಿಧಾನಸೌಧ ಮುಂಭಾಗದಲ್ಲೇ ಬಂದಿದ್ರು ಮತ್ತು ನಮ್ಮ ನೆಚ್ಚಿನ ತಂಡದ ಅದರ ವಿರಾಟ್ ಕೊಹ್ಲಿ ಆಯ್ತು ಹಲವಾರು ಸದಸ್ಯರ ನೋಡಲು ಒಂದ್ ಕಡೆ ಗಿಡ ಮರಗಳು ಏರಿದ್ರು, ಒಂದ್ ಕಡೆ ಆ ಕಾಂಪೌಂಡ್ ಏರಿದ್ರು, ಒಂದ್ ಕಡೆ ಹೈಕೋರ್ಟ್ ಕಟ್ಟಡ ಸಹ ಏರಿದ್ರು. ಅದಲ್ಲದೆ ಕಬ್ಬನ್ ಪಾರ್ಕ್ ಇಂದ ಗೇಟ್ ಹಾರಿ ತುಂಬಾ ಮರಗಳು ಡ್ಯಾಮೇಜ್ ಆಗಿದೆ. ಮತ್ತೊಂದ್ ಕಡೆ ನೆಲಮಟ್ಟದ ಗಿಡಗಳು ಸಹ ಹಾಳಾಗಿವೆ ಅಂತ ಒಂದ್ ಕಡೆ ಇದೀಗ ವಕರ್ ಅಸೋಸಿಯೇಷನ್ ಅವರು ಅಧ್ಯಕ್ಷರು ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಸಹ ಕೊಡ್ತಿದ್ರೆ ಸಿಡಿ ಮಾಡಿ ಮುಖಾಂತರ, ಅಂದ್ರೆ ಸಿಡಿಯಲ್ಲಿ ಚಿತ್ರೀಕರಣ ಯಾವತ್ತ ಘಟನೆ ಏನಾಯ್ತು, ಏನೆಲ್ಲ ಡ್ಯಾಮೇಜ್ ಆಗಿದೆ, ಆ ಗಿಡಗಳನ್ನ ಹತ್ತಿದ್ರು, ಯಾರೆಲ್ಲ ಹತ್ತಿದ್ರು ಎಲ್ಲವನ್ನ ಒಂದು ಸಿಡಿ ಮುಖಾಂತರ ಪೊಲೀಸರಿಗೆ ಒಂದ್ ಕಡೆ ಮಾಹಿತಿ ಜೊತೆಗೆ ದೂರನ್ನ ದಾಖಲೆ ಮಾಡಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಅಂದ್ರೆ ಒಂದ್ ಕಡೆ ಆರ್ಸಿಬಿ, ಮತ್ತೊಂದ್ ಕಡೆ ಡಿಎನ್ಎ ಸಂಸ್ಥೆ, ಮತ್ತೊಂದ್ ಕಡೆ ಮುಖ್ಯ ಕಾರ್ಯದರ್ಶಿ, ಅದಲ್ಲದೆ ಕೆಎಸ್ಸಿ ವಿರುದ್ಧ ಅದರಲ್ಲಿ ಮೆನ್ಷನ್ ಮಾಡಿದರೆ ಇವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಯಾಕಂದ್ರೆ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಇವರು ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದ ಗಿಡ ಮರಗಳೆಲ್ಲ ನಾಶ ಆಗಿವೆ. ಸಾಕಷ್ಟು ಪ್ರಮಾಣದಲ್ಲಿ ಗಿಡ ಮರಗಳು, ನೆಲಮಟ್ಟದ ಗಿಡಗಳನ್ನು ನಾಶ ಮಾಡಿದ್ದಾರೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಸಾಕಷ್ಟು ಕಬ್ಬನ್ ಪಾರ್ಕ್ಗೆ ಬರ್ತಾರೆ. ಅದಲ್ಲದೆ ಕಬ್ಬನ್ ಪಾರ್ಕ್ ಗೇಟ್ ಬಂದಿದ್ರು ಸಹ ಸಾಕಷ್ಟು ಜನ ಗೇಟ್ ಹಾರಿ ಗಿಡಗಳನ್ನ ಹತ್ತಿ ಅಲ್ಲಿ ಕೊಂಬೆಗಳನ್ನ ಮುರಿದು ಮೇಲೆತ್ತುವ ಕೆಲಸ ಆಗಿದೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಒಂದು ಕಡೆ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರು ಕಂಪ್ಲೇಂಟ್ ನಲ್ಲಿ ದೂರಿನಲ್ಲಿ ದಾಖಲಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.